ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿರುವುದು ನಮ್ಗೆ ಈಗಾಗಲೇ ಗೊತ್ತೇ ಇದೆ. ಕುರ್ಚಿಗಾಗಿ ಒಂದಿಷ್ಟು ಬಣಗಳು ಸೃಷ್ಟಿಯಾಗಿ ಕುರ್ಚಿಗೋಸ್ಕರ ಹೊಡೆದಾಟವೇ ನಡೀತಿದ್ಯಾ, ಆಂತರಿಕವಾಗಿ ಕಲಹ ನಡೀತಿದ್ಯಾ ಅನ್ನುವ ಒಂದಿಷ್ಟು ಚರ್ಚೆ ಕೂಡ ಹೊರಗಡೆ ಕೇಳಿ ಬರ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ ಹೇಳ್ತಾ ಹೋಗ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಯಾರಾದ್ರೂ ಸಂಚ್ ಮಾಡಿದಾರಾ? ಈ ಟ್ವೀಟ್ಗೆ ಏನ್ ಕಾರಣ? ಸಿದ್ದರಾಮಯ್ಯ ಅವರನ್ನ ಜಾತಿ ಕಾರಣಕ್ಕೆ ವಿರೋಧಿಗಳು ದಾಳಿ ಮಾಡ್ತಾ ಇದ್ದಾರಾ? ಅಥವಾ ಸಿದ್ದರಾಮಯ್ಯ ಅವರಿಗೆ ತಪ್ಪಲಿಲ್ವಾ ಜಾತಿ ನಿಂದನೆ? ಅಂದ್ರೆ ಬೇರೆಯವ್ರಿಗೆಲ್ಲ ಜಾತಿ ಅಥವಾ ಸಮಾಜದಲ್ಲಿ ಜಾತಿಯ ವಿಚಾರಕ್ಕೆ ಹೊಡೆದಾಟ, ಗಲಾಟೆ, ಬೇರೆ ಬೇರೆ ಮನಸ್ತಾಪಗಳು ಉಂಟಾಗ್ತಾ ಇರೋದು ಸರ್ವೇ ಸಾಮಾನ್ಯ. ಆದ್ರೆ ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಜಾತಿ ನಿಂದನೆ ತಪ್ಪಲಿಲ್ವಾ ಅನ್ನುವ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಆ ಟ್ವೀಟ್ ಏನು, ಈ ಜಾತಿ ವಿಚಾರಕ್ಕೆ ಸಿದ್ದರಾಮಯ್ಯ ಅವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ, ಇದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಕೇಳಿ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತದಲ್ಲಿ ನಡೆದ ಏಳು ಬೀಳುಗಳನ್ನು ಟ್ವೀಟ್ ಮಾಡುವುದರ ಮೂಲಕ ಎಲ್ಲಾ ನೋವುಗಳನ್ನ ಹೊರಹಾಕಿದ್ದಾರೆ. ಹೌದು, ಒಂದು ರಾಜ್ಯವನ್ನ ಆಳ್ವಿಕೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕಂದ್ರೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ, ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೂಡ ಅಲ್ಲಿನ ತಪ್ಪು ಒಪ್ಪು ಆಗು ಹೋಗು ಸಮಸ್ಯೆಗಳನ್ನ ಸರಿಪಡಿಸುವಲ್ಲೇ ಸಾಕಷ್ಟು ಒದ್ದಾಡ್ತಾ ಇರ್ತಾನೆ. ಅಂಥದ್ರಲ್ಲಿ ಇಡೀ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿರ್ತಾರೆ, ಒಂದು ಸಿಎಂ ಸ್ಥಾನದಲ್ಲಿ ಕೂತಿರ್ತಾರೆ ಅಂತಂದ್ರೆ ಅವರು ರಾಜ್ಯದ ಆಗು ಹೋಗು, ಅಲ್ಲಿನ ಆಳ್ವಿಕೆ, ಅಲ್ಲಿನ ಜನರ ಸಮಸ್ಯೆ ಅಥವಾ ಅದಕ್ಕೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಎಷ್ಟಿದೆ, ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಬೇಕು, ಕಂಪ್ಲೀಟ್ ಆದಂತಹ ಹೊಣೆ ಆ ಸಿಎಂ ಸ್ಥಾನದಲ್ಲಿ ಕುಳಿತಂತಹ ವ್ಯಕ್ತಿಯ ಮೇಲಿರುತ್ತೆ. ಆದ್ರೆ ಪ್ರತಿದಿನವೂ ಒಂದಲ್ಲ ಒಂದು ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಯಾಕಂದ್ರೆ ಒಂದಿಷ್ಟು ರಾಜಕೀಯದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಒಂದಿಷ್ಟು ಗೊಂದಲಗಳಿವೆ, ಕುರ್ಚಿಗಾಗಿ ಹೊಡೆದಾಟ ನಡೀತಿದೆ, ಆಂತರಿಕ ಕಲಹ ನಡೀತಿದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಅವರ ರಾಜಕೀಯ ಜೀವನದ ಹಾದಿ, ಎದುರಿಸಿದ ಸವಾಲುಗಳು ಹಾಗೂ ವಿರೋಧಿಗಳ ದಾಳಿಗಳ ಬಗ್ಗೆ ಕೂಡ ಸ್ಪಷ್ಟವಾಗಿ ಈ ಟ್ವೀಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಆ ಟ್ವೀಟ್ ಅಲ್ಲಿ ಏನಿದೆ, ಏನೆಲ್ಲ ವಿಷಯಗಳನ್ನ ಬರ್ಕೊಂಡಿದ್ದಾರೆ ನೋಡೋದಾದ್ರೆ, ಏನೋ ಮೊದಲಿಗೆ ಅವರು ಹೇಳಿರುವುದು, ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುವಾಗಲೆಲ್ಲ ನನ್ನ ವಿರುದ್ಧ ದಾಳಿಗಳು ನಡೆದಿವೆ, ಇದು ಈಗಲೂ ಮುಂದುವರಿಯುತ್ತಿವೆ. ಅವರು ತಮ್ಮ 4 ದಶಕಗಳ ರಾಜಕೀಯ ಜೀವನವು ಹೂವಿನ ಹಾಸಿಗೆಯಂತಿರಲಿಲ್ಲ, ಕಲ್ಲು ಮುಳ್ಳುಗಳ ಹಾದಿಯಾಗಿದೆ ಎಂದು ವಿವರಿಸಿದ್ದಾರೆ. ಅವರು ತಮ್ಮ ವಿರುದ್ಧ ನಡೆದಿರುವ ರಾಜಕೀಯ ಷಡ್ಯಂತ್ರಗಳನ್ನು ಜನರ ಆಶೀರ್ವಾದದಿಂದ ಸೋಲಿಸಿದ್ದೇನೆ. ಇನ್ನು ಆ ದಾಳಿಗಳು ತಮ್ಮ ವಿರುದ್ಧ ಮಾತ್ರವಲ್ಲ, ತಮ್ಮನ್ನು ನಂಬಿರುವ ಜನರ ವಿರುದ್ಧವೂ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ನನ್ನ ಉಸಿರು ಇರೋವರೆಗೂ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ನಾನು ಹೋರಾಡುತ್ತೇನೆ ಎಂದು ಘೋಷಿಸಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಹುಟ್ಟಿದ ಜಾತಿಯ ಕಾರಣಕ್ಕೂ ವಿರೋಧಿಗಳ ದಾಳಿಗೆ ಗುರಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಕುರಿ ಕಾಯುತ್ತಿದ್ದವರು ಮುಖ್ಯಮಂತ್ರಿ ಆದದ್ದು, ಸಾಲು ಸಾಲು ಬಜೆಟ್ ಮಂಡಿಸಿ ಶಬಾಷ್ಗಿರಿ ಗಳಿಸಿದ್ದು ವಿರೋಧಿಗಳಿಗೆ ಅಸಹನೆ ತಂದಿದೆ ಎಂದು ಅವರು ಹೇಳಿದ್ದಾರೆ. ಇತಿಹಾಸದ ಹೋಲಿಕೆಯಲ್ಲಿ ಅವರು ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿ, ಪೆರಿಯಾರ್ ಮುಂತಾದ ಸಾಮಾಜಿಕ ಪರಿವರ್ತಕರ ವಿರುದ್ಧವೂ ಇಂತಹ ಸಂಚುಗಳು ನಡೆದಿದ್ದವು ಎಂದು ನೆನಪಿಸಿದ್ದಾರೆ. ಬಸವಣ್ಣ ಅವರು ಜಾತಿ ವಿನಾಶಕ್ಕೆ ಪ್ರಯತ್ನ ಮಾಡಿದ ಕಾರಣಕ್ಕಾಗಿ ವ್ಯವಸ್ಥಿತ ಸಂಚಿನ ಮೂಲಕ ಅವರನ್ನು ಮುಗಿಸಲಾಯಿತು ಎಂದು ಅವರು ಉಲ್ಲೇಖಿಸಿದ್ದಾರೆ. ಇನ್ನು ಅವಕಾಶ ವಂಚಿತರ ಪರ ನಿಂತವರನ್ನು ವರ್ತಮಾನವು ಕ್ರೂರವಾಗಿ ನಡೆಸಿಕೊಂಡಿದೆ. ಸಾಮಾಜಿಕ ನ್ಯಾಯದ ಬಂಡಿಯನ್ನು ಮುಂದಕ್ಕೆ ಎಳೆದುಕೊಂಡು ಹೋಗುವುದು ಸುಲಭದ ಕೆಲಸವಲ್ಲ, ಅದನ್ನು ನಾನು ನನ್ನ ಅನುಭವದಿಂದ ಅರಿತುಕೊಂಡೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಕೋಮುವಾದದ ರಾಜಕೀಯವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಜನರಿಗೆ ತಲ್ವಾರು, ಕತ್ತಿ ಹಂಚುವುದು, ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡುವುದು, ಜನರ ಊಟದ ತಟ್ಟೆಗಳಲ್ಲಿ ಏನು ಇದೆ ಎಂದು ಇಣುಕಿ ನೋಡುವುದು, ಇವೆಲ್ಲವೂ ಜನ ವಿರೋಧಿ ಎಂದು ಅವರು ಹೇಳಿದ್ದಾರೆ. ಇನ್ನು ಇದನ್ನು ಅವರು ಸಾಮಾಜಿಕ ಅನ್ಯಾಯದ ರಾಜಕೀಯ ಮಾದರಿ ಎಂದು ಕೂಡ ಕರೆದಿದ್ದಾರೆ.
ಇನ್ನು ರಾಹುಲ್ ಗಾಂಧಿಯವರ ಬಗ್ಗೆಯೂ ಬರೆದುಕೊಂಡಿದ್ದಾರೆ. ಅದನ್ನ ನೋಡೋದಾದ್ರೆ ಅವರು ರಾಹುಲ್ ಗಾಂಧಿಯವರ ವಿರುದ್ಧವೂ ಸಂಚು ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಜಾತಿ, ಮತ, ಪಂಥ, ವರ್ಗ ಮೀರಿ ಜನರನ್ನು ಎಲ್ಲರನ್ನೂ ಜೋಡಿಸಲು ಪ್ರಯತ್ನಿಸಿದಾಗ, ಮೀಸಲಾತಿ ಹೆಚ್ಚಳದ ಬಗ್ಗೆ ಮಾತನಾಡಿದಾಗ ಅವರು ವಿರುದ್ಧ ದಾಳಿಗಳು ಹೆಚ್ಚಾಗಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ, ನಮಗೆ ದೊಡ್ಡ ರಕ್ಷಣೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಎಂದು ನೆನಪಿಸಿದ್ದಾರೆ. ನಾನು ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರು ಇರುವವರೆಗೂ ಹೋರಾಡುತ್ತೇನೆ ಎಂಬ ಅವರ ಘೋಷಣೆ ಈ ಸಂದೇಶದ ಕೇಂದ್ರ ಬಿಂದುವಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.